ರಾಮೇಶ್ವರಮಿಂದ 21 ಬಾವಿ ತೀರ್ಥವನ್ನು ತಗೊಂಡೋಗ್ಬಿಟ್ಟು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋ ಮೋದಿ ಅವರು ಹೋದ ವರ್ಷ ಬಂದ್ಬಿಟ್ಟು ಆ ಪುಣ್ಯಸ್ಥಳ ತೀರ್ಥ ಬಂದ್ಬಿಟ್ಟು 21 ಬಾವಿ ಈ ಥರ ಜಗ್ಗಲ್ಲಿ ನಮ್ಮ ಮೇಲೆ ಹಾಕ್ತಾರೆ. 21 ರೂಪಾಯಿ ಆಗುತ್ತೆ ಈ ಪುಣ್ಯ ತೀರ್ಥವೇನು. ನೈನ್ಟೀನ್ 64 ಪಂಬನ್ ಬ್ರಿಡ್ಜ್ ಮೇಲೆ ಏನಾಯ್ತು ಗೊತ್ತಾ, ಈ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ 60 ಲಕ್ಷ ಜನ, 60 ಲಕ್ಷಕ್ಕಿಂತ ಜಾಸ್ತಿ ಜನ ಶ್ರೀಲಂಕಾ ಹೋಗಿ ರಾವಣಾಸುರನ ಸಾಯಿಸಿದ ಮೇಲೆ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ಸೀತಾ ಮಾತೆ ಒಂದು ಕಲ್ಲಿನಲ್ಲಿ ಬಂದ್ಬಿಟ್ಟು ವಿಗ್ರಹ ಬಂದ್ಬಿಟ್ಟು ಅದಕ್ಕೆ ಏನಂತ ಹೆಸರಿಕ್ಕಿದ್ದಾರೆ ಗೊತ್ತಾ, ಗೋಸ್ಟ್ ಟೌನ್ ಅಂತ ಹೆಸರಿಕ್ಕಿದ್ದಾರೆ. ಔಷಧಿಗಳನ್ನ ತೋರಿಸ್ತಾ ಇದ್ದೀನಿ, ಅಲ್ಲಿ ಬನ್ನಿ. ಎಲ್ಲ ಶ್ರೀಲಂಕಾಗೆ ಇಲ್ಲಿಂದ ಬಂದ್ಬಿಟ್ಟು ಗುಡಿಸಿ ಕಟ್ಟಿರುವಾಗ ಅಲ್ಲಿ ಆಫ್ ಇಂಡಿಯಾ ಹತ್ರ ಬಂದ್ಬಿಟ್ಟು ಏನು ನೋಡ್ತಾ ಇದ್ದಾರೆ ಗೊತ್ತಾ ನಿಮಗೆಲ್ಲ, ಈ ಟೆಲಿ ತೋರಿಸ್ಕೊಡ್ತಾರೆ ಅಂದರೆ ಶ್ರೀಲಂಕಾನೇ ತೋರಿಸ್ಕೊಡ್ತಾರೆ ನಮಗೆ. ಶ್ರೀಲಂಕಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈ ಟೆಲಿ. ನಮಸ್ಕಾರ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಬೈಸ? ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಫಸ್ಟ್ ಟೈಮ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಶೋರ್ ಅಚ್ಚುತನ ಚಾನಲ್ನ. ಇವಾಗ ನಾವೆಲ್ಲಿದ್ದೀವಿ ಅಂದರೆ ರಾಮೇಶ್ವರಂ ಅಲ್ಲಿ ಇರೋದು. ರಾಮೇಶ್ವರಂ ಬಂದ್ಬಿಟ್ಟು ಸ್ವಯಂ ರಾಮೇಶ್ವರಂ ಅಲ್ಲಿ ಬಂದ್ಬಿಟ್ಟು ಶಿವಲಿಂಗನ ಪ್ರತಿಷ್ಠೆ ಮಾಡಿರುವಂಥ ಜಾಗದಲ್ಲಿ ನಾವಿರೋದು. ರಾಮ ಮತ್ತು ಅಂದರೆ ಈಶ್ವರ ಅಂತ ಹೇಳ್ಬಿಟ್ಟು ಲೈಫಲ್ಲಿ ಒಂದ್ಕಿತಾದರೂ ಹಿಂದೂ ದೇವಾಲಯಗಳನ್ನ ದರ್ಶನ ಮಾಡ್ಕೋಬೇಕಂತ ಎಲ್ಲರಿಗೂ ಆಸೆ ಇರುತ್ತಲ್ಲ. ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ನಾನು ರಾಮೇಶ್ವರನ ಎಕ್ಸ್ಪ್ಲೋರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಇವಾಗ ನಾವು ಪಂಬನ್ ಬ್ರಿಡ್ಜಲ್ಲಿ ಲೈಫಲ್ಲಿ ಒಂದ್ಕಿತಾದರೂ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ 21 ಬಾವಿಯ ನೀರು ಪುಣ್ಯಕ್ಷೇತ್ರ. ಧನುಷ್ ಕೋಡಿಯಿಂದ ಶ್ರೀಲಂಕಾಗೆ ರಾವಣಾಸುರನ ಸಾಯಿಸೋದಕ್ಕೆ ಕಲ್ಗುಲ್ ಹಾಕಿರೋದು, ಸೀತಾ ಮಾತೆನ ಕರ್ಕೊಬರೋದಕ್ಕೆ ಶ್ರೀರಾಮ. ನಮ್ಮ ಇಂಡಿಯಾದಲ್ಲೇ ದ ಮೋಸ್ಟ್ ಡೇಂಜರಸ್ ಯಾವುದು ಗೊತ್ತಾ, ಟ್ರೈನ್ ರೂಟು. 1964 ಪಂಬನ್ ಬ್ರಿಡ್ಜ್ ಮೇಲೆ ಏನಾಯ್ತು ಗೊತ್ತಾ, ಈ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ 60 ಲಕ್ಷ ಜನ, 60 ಲಕ್ಷಕ್ಕಿಂತ ಜಾಸ್ತಿ ಜನ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ. ಈ ಪಂಬನ್ ಬ್ರಿಡ್ಜ್ ಮೇಲೆ ಬಂದ್ಬಿಟ್ಟು ಪಕ್ಕದಲ್ಲಿ ಸಮುದ್ರ, ಈ ಕಡೆನೂ ಸಮುದ್ರ, ಎಷ್ಟೊಂದು ಜನ ರಕ್ತ ಸುರ್ಕೊಂಡು. ಇಂಡಿಯಾದಲ್ಲೇ ಮೋಸ್ಟ್ ಡೇಂಜರಸ್ ಟ್ರೈನ್ ರೂಟ್ ಬಂದ್ಬಿಟ್ಟು ಪಂಬನ್ ನದಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹೋಗ್ತಾ ಇದೆ ನೋಡಿ. ಬ್ರಿಡ್ಜ್ ಮೇಲೆ ಬಂದುಬಿಟ್ಟು ಬ್ರಿಡ್ಜ್ ಪಕ್ಕದಲ್ಲಿ ನೀರು ಸಮುದ್ರ ಇರುತ್ತೆ, ಈ ಕಡೆ ಸಮುದ್ರ ಆ ಕಡೆ ಸಮುದ್ರ ಇರುತ್ತೆ. ಇದರಲ್ಲಿ ಲೈಫಲ್ಲಿ ಒಂದ್ಕಿತಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಟ್ರೈನ್ ರೂಟ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದ್ಕಿತಾದರೂ ಆಸೆ ಇದ್ದೇ ಇರುತ್ತೆ. ಆ ಮುಂದ್ಗಡೆ ಕಾಣಿಸ್ತಿದೆ ನೋಡಿ ನಮಗೆ ಬ್ರಿಡ್ಜು, ಆ ಬ್ರಿಡ್ಜ್ ಮೇಲೆ ಬಂದುಬಿಟ್ಟು ಆಟೋಗಳು, ಟ್ರೈನ್ಗಳು, ಬಸ್ಗಳು ಓಡಾಡ್ತಾ ಇರುತ್ತೆ. ಒಂದ್ಕಿತಾದರೂ ಹೋಗಲೇಬೇಕು ಟ್ರೈನಲ್ಲಿ. ಇವಾಗ ನಾವು ಬಂದ್ಬಿಟ್ಟು ಪಂಬನ್ ಬ್ರಿಡ್ಜ್ ಮೇಲೆ ಟ್ರೈನಲ್ಲಿ ಹೋಗ್ತಾ ಇದ್ರೆ, ಟ್ರೈನ್ ಬಂದ್ಬಿಟ್ಟು ಸಮುದ್ರದಲ್ಲಿ ಬಂದ್ಬಿಟ್ಟು ಶಿಪ್ಪು ಹೋಗ್ತಾ ಇರುತ್ತೆ. ಈ ದಾರಿನಲ್ಲಿ ಬಂದ್ಬಿಟ್ಟು ಶಿಪ್ಪು ಹೋಗೋದಕ್ಕಂತ ಒಂದು ಸಮುದ್ರದಲ್ಲಿ ಬಂದ್ಬಿಟ್ಟು ಒಂದು ವೇ ಮಾಡಿದ್ದಾರೆ. ಆ ವೇ ಅಂದರೆ ಆಟೋಮೆಟಿಕ್ಕಾಗಿ ಬ್ರಿಡ್ಜ್ ಓಪನ್ ಆಗುತ್ತೆ, ಬ್ರಿಡ್ಜ್ ಟ್ರೈನ್ ಬಂದಾಗ ಡೌನ್ ಆಗುತ್ತೆ. ಅದು ಆಟೋಮೆಟಿಕ್ ಎನಿ ಟೈಮ್ ಆದರೂ ಆಗ್ಬೋದು, ಯಾವಾಗಾದ್ರೂ ಆಗ್ಬೋದು. ಯಾಕಂದರೆ ಟ್ರೈನ್ ಬಂದಾಗ ಮತ್ತೆ ಕೆಳಗಡೆ ಇರುತ್ತೆ, ಟ್ರೈನ್ ಎಲ್ಲ ಹೋದವಾಗ ಮೇಲೆ ಎತ್ತಿಬಿಡ್ತಾರೆ, ಶಿಪ್ ಎಲ್ಲ ಅವಾಗ ಪಾಸ್ ಆಗ್ತಾ ಇರುತ್ತೆ. ತೋರಿಸಿ ನೋಡಿ, ಇದೇ ಪಂಬನ್ ಬ್ರಿಡ್ಜ್ ಅಂತಾರೆ, ಇದೇ ಸರಿ ಪಂಬನ್ ಬ್ರಿಡ್ಜು. ರಾಮೇಶ್ವರಮಲ್ಲಿ ಇವಾಗ ನಾವು ಟೀ ಕುಡಿತಾ ಇದ್ವಿ. ಟೀ ಯಾವ ಥರ ಇರುತ್ತೆ ಬೆಳಗ್ಗೆ ಮಾರ್ನಿಂಗ್ 6:30ಗೆ ಇಲ್ಲಿ ಪಕ್ಕದಲ್ಲಿ ಟೀ ಅಂಗಡಿಯಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀವಿ ಯಾವ ಥರ ಇದೆ ಅಂತ. ಏನು 15 ರೂಪೀಸ್ ಟೀ. ದೇವಸ್ಥಾನ ಹೋಗೋಕ್ಕಿಂತ ಮುಂಚೆ ಬಂದ್ಬಿಟ್ಟು ಇಲ್ಲಿ ಅಗ್ನಿ ತೀರ್ಥ ಅಂತ ಐತೆ ನೋಡಿ. ಈ ನದಿ ಬಂದ್ಬಿಟ್ಟು ಅಗ್ನಿ ತೀರ್ಥ ಅಂತ ಕರೀತಾರೆ. ಇದರಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗಬೇಕು. ಇದರಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗಿ ಬಂದರೆ 21 ಬಾವಿ ಪುಣ್ಯಕ್ಷೇತ್ರ ನೀರು ಬಂದ್ಬಿಟ್ಟು ನಮಗೆ ಹಾಕ್ತಾರೆ. ಅದು ಬಂದ್ಬಿಟ್ಟು ಕಾಸ್ಟ್ ಎಷ್ಟು ಅಂದರೆ 21 ರೂಪಾಯಿ ಆಗುತ್ತೆ. 21 ರೂಪಾಯಿ. ಇಲ್ಲಿಂದನೇ ಬಂದ್ಬಿಟ್ಟು 21 ಬಾವಿ ನೀರನ್ನ ತೊಗೊಂಡೋಗ್ಬಿಟ್ಟು ಅಯೋಧ್ಯೆನ ಓಪನ್ ಮಾಡಿರೋದು, ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು ಮೋದಿ ಅವರು ಬಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇಲ್ಲಿಂದ ಸ್ಕೂಬಾ ಡ್ರೈವಿಂಗು ಮಾಡಿದ್ದಾರೆ ನದಿನಲ್ಲಿ ಬಂದ್ಬಿಟ್ಟು. ಇವಾಗ ಅಗ್ನಿ ತೀರ್ಥದಲ್ಲಿ ಬಂದು ಸ್ನಾನ ಮಾಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋಣ. ನಾವು ಮಾರ್ನಿಂಗ್ 6 o'clock ಬಂದಿರೋದಕ್ಕೆ ನೋಡ್ಬೋದು ಸನ್ರೈಸ್ನ ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ಅಂದ್ಕೊಂಡಿದ್ದೀರಾ. ಅಗ್ನಿ ತೀರ್ಥ ಹತ್ರ ಬಂದುಬಿಟ್ಟು ಸನ್ರೈಸ್ ಆಗ್ತಿರೋದು. ಅದು ಬ್ರಿಡ್ಜ್ ಕಾಣಿಸ್ತಿದೆ ನೋಡಿ, ಆ ಬ್ರಿಡ್ಜ್ ಮೇಲೆ ಬಂದುಬಿಟ್ಟು ಬೋಟಿಂಗ್ ಆಗೋದಕ್ಕೆ ಹೋಗ್ತಾ ಇರೋದು. ಎಲ್ಲರಿಗೆ ಬಂದುಬಿಟ್ಟು ಪರ್ ಪರ್ಸನ್ಗೆ 70 ರೂಪೀಸ್ ಆಗುತ್ತೆ.
ನಾವು ಬೆಳಿಗ್ಗೆ ಮಾರ್ನಿಂಗ್ 6 o'clock ಬಂದಿರೋದಕ್ಕೆ ಸನ್ರೈಸು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ ನಾವು ಅನ್ಬೋದು. ಅಗ್ನಿತೀರ್ಥ ಹತ್ರ ಶ್ರೀರಾಮ, ಆಂಜನೇಯ, ಲಕ್ಷ್ಮಣ ಅವ್ರು ಬಂದ್ಬಿಟ್ಟು ವಾನರ ಸೈನ್ಯನ ಕರ್ಕೊಂಡೋಗಿ ಶ್ರೀಲಂಕಾದಲ್ಲಿ ರಾವಣಾಸನ ಸಾಯಿಸ್ಬಿಟ್ಟು ಸೀತಾಮಾತೆನ ಕರ್ಕೊಬರ್ಬೇಕಾದ್ರೆ ಈ ಅಗ್ನಿತೀರ್ಥದಲ್ಲಿ ಬಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಇಲ್ಲಿ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕಂದರೆ ಪ್ರತಿಷ್ಠಾಪನೆ ಮಾಡೋದು ರಾವಣಾಸ ಬಂದ್ಬಿಟ್ಟು ಒಂದು ಬ್ರಾಹ್ಮಿನ್ಸ್ ಆಗಿರೋದ್ರಿಂದ ಅದಕ್ಕೆ ಮಾಡಿರೋ ಪಾಪ ಎಲ್ಲ ಹೋಗ್ಬೇಕಂತ ಹೇಳ್ಬಿಟ್ಟು ಅದಕ್ಕಂತಲೇ ಒಂದು ಪ್ರಾಣ ಪ್ರತಿಷ್ಠಾಪನೆ ಬಂದ್ಬಿಟ್ಟು ಅದಕ್ಕಿಂತಲೇ ಇದರಲ್ಲಿ ಬಂದ್ಬಿಟ್ಟು ಪುಣ್ಯಕ್ಷೇತ್ರವು ಅಂತ ಕರೀತಾರೆ, ಅಗ್ನಿತೀರ್ಥ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಪುಣ್ಯ ಸ್ಥಳ ಯಾವುದೂ ಇಲ್ಲ. ರಾಮೇಶ್ವರಂದಲ್ಲಿ ರಾಮನಾಥ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಜ್ಯೋತಿರ್ಲಿಂಗ ಅಂತ ಹೇಳ್ಬಿಟ್ಟು ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಬಂದ್ಬಿಟ್ಟು ಆದಿಚಾರ್ಯರು ಬಂದ್ಬಿಟ್ಟು 3 ಬದ್ರಿನಾಥ್ ಮತ್ತು ಪೂರಿ ಜಗನ್ನಾಥ್, ದ್ವಾರಕಾಧೀಶು. ಶ್ರೀರಾಮ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ರಾಮನಾಸನ ನಿತ್ಯ ಬ್ರಹ್ಮಚಾರ್ಯ ಎಲ್ಲ ಅವ್ರನ್ನ ಸಾಯಿಸಿಬಿಡ್ತಾರೆ. ಅವ್ರನ್ನ ಸಾಯಿಸಿರೋದ್ರಿಂದ ಮಾಡಿರೋ ಪಾಪದಿಂದ ಬಂದ್ಬಿಟ್ಟು ಸೀತಾಮಾತೆ ಏನು ಮಾಡ್ತಾರೆ ಅಂದರೆ ಮಣ್ಣಿಂದ ಬಂದ್ಬಿಟ್ಟು ಒಂದು 3 ಶಿವಲಿಂಗನ ಮಾಡ್ತಾರೆ. ಆ ಶಿವಲಿಂಗ ಬಂದ್ಬಿಟ್ಟು ಎಲ್ಲಿ ಇಕ್ತಾರೆ ಅಂದರೆ ಒಂದು ಬಂದ್ಬಿಟ್ಟು ಈ ಶ್ರೀರಾಮಚಂದ್ರದಲ್ಲಿ ಈ ದೇವಸ್ಥಾನದಲ್ಲಿ ಒಂದು ಇಕ್ತಾರೆ, ಇನ್ನು 2 ಬಂದ್ಬಿಟ್ಟು ಶ್ರೀಲಂಕಾದಲ್ಲಿರುತ್ತೆ. ಮಾಡಿರೋ ಪಾಪದಿಂದ ಬಂದ್ಬಿಟ್ಟು ಈ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ನೀರಿದೆಲ್ಲ ನೀರು ಬಂದ್ಬಿಟ್ಟು 21 ರೂಪಾಯಿ ಕೊಟ್ಟರೆ ಸಾಕು, ಪುಣ್ಯತೀರ್ಥ ನೀರು ಅಂತ ಹೇಳ್ತಾರೆ. ನಮ್ಮ ತಲೆ ಮೇಲೆ ಹಾಕ್ತಾರೆ. ಈ ನೀರು ಬೇಕಂದ್ರೆ ಮನೆಗೂ ತೊಗೊಂಡೋಗ್ಬೋದು, ಒಂದು ಕ್ಯಾನಲ್ಲಿ ಇಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು 21 ಬಾವಿನಲ್ಲಿ ಬಂದ್ಬಿಟ್ಟು ನೀರು ಕೊಡ್ತಾರೆ. ಒಂದೊಂದು ಕಡೆ ಒಂದೊಂದು ಜಗ್ಗಲ್ಲಿ ನೀರು ಹಾಕ್ತಾ ಇರ್ತಾರೆ. ಒಂದೊಂದು ಜಗ್ಗಲ್ಲಿ ನಾವು ಬಂದ್ಬಿಟ್ಟು ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಹಸಿ ಬಟ್ಟೆನಲ್ಲಿ ಹೋಗ್ಬಾರ್ದು, ಬೇರೆ ಬಟ್ಟೆ ಚೇಂಜ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ದೇವಸ್ಥಾನ ಒಳಗಡೆ ಬಂದ್ಬಿಟ್ಟು ವೀಡಿಯೋ ನಾಟ್ ಅಲೌಡು. ರಾಮೇಶ್ವರಂದಲ್ಲಿ ಬಂದ್ಬಿಟ್ಟು 21 ಬಾವಿಯ ನೀರು ಬಂದ್ಬಿಟ್ಟು ಯಾವತ್ತಾದ್ರೂ ನೋಡಿದ್ದಾರೆ? ನಾನು ತೋರಿಸ್ತಾ ಇದ್ದೀನಿ ನೋಡಿ, 21 ಬಾವಿಯ ನೀರು ಬಂದ್ಬಿಟ್ಟು ಲೈವಲ್ಲಿ ಇವಾಗ ನೋಡ್ತಾ ಇದ್ದಾರೆ. 21 ಬಾವಿ ಎಲ್ಲ ಕಡೆ ಬಂದ್ಬಿಟ್ಟು ಒಂದೊಂದು ನಂಬರ್ ಆಗಿ ಬರ್ದಿರ್ತಾರೆ. ಆ 21 ಬಾವಿದಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಒಳಗಡೆ ಹೋಗೋದು. ಅಂದರೆ ರಾಮೇಶ್ವರಮಿಂದ ಧನುಷ್ಕೋಡಿಗೆ ನಾವು ಬಂದಿದ್ದೀವಿ. ಧನುಷ್ಕೋಡಿ ಇವಾಗ ನಡೀತಾ ಇದ್ವಲ್ಲ, ಅದು ಬಂದ್ಬಿಟ್ಟು ಧನುಷ್ಕೋಡಿ ಬ್ರಿಡ್ಜ್. ಧನುಷ್ಕೋಡಿ ಪಕ್ಕದಲ್ಲೇ ಒಂದು ವಿಲೇಜ್ ಇತ್ತು. ಆ ವಿಲೇಜಲ್ಲಿ ಬಂದುಬಿಟ್ಟು ಟ್ರೈನು ಎಲ್ಲ ಇತ್ತು. ಟ್ರೈನು, ರೈಲ್ವೆ ಸ್ಟೇಷನು ಮತ್ತು ಮಸೀದು, ಸ್ಕೂಲು, ಕಾಲೇಜು, ಚರ್ಚು, ಗಿರ್ಚು ಎಲ್ಲ ಏನೇನಿದೆ ಎಕ್ಸೆಟ್ರಾ ಎಲ್ಲ ಇತ್ತು. ಅಂಗಡಿಸು, ಶಾಪ್ಸ್. ಅವತ್ತೊಂದು ದಿವಸ ಮಾತ್ರ ಏನಾಯ್ತು ಅಂದರೆ ಬೇ ಆಫ್ ಬೆಂಗಾಲ್, ನಮ್ಮ ಇಂಡಿಯನ್ ಓಷನ್ ಬಂದುಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಆ ಥರ ಇದೆ ಆ ಪ್ಲೇಸ್ ಮಾತ್ರ ಹೋಗೋದಕ್ಕೆ. ಅದನ್ನ ಏನಂತ ಕರೀತಾರೆ ಗೊತ್ತಾ? ಗೋಸ್ಟ್ ಆಫ್ ಟೌನ್ ಅಂತ ಕರೀತಾರೆ. ಇವಾಗ ಬಂದ್ಬಿಟ್ಟು ಅಲ್ಲಿ ಹೋಗೋದಕ್ಕೆ ಜನಗಳೆಲ್ಲ ಭಯ ಬೀಳ್ತಾರೆ. ಆದರೆ ನಮ್ಮ ಗೌರ್ಮೆಂಟ್ ಅವ್ರು ಮಾತ್ರ ಅದನ್ನು ರೆಡಿ ಮಾಡಿಸೇ ಇಲ್ಲ, ಯಾಕಂತಲೂ ಗೊತ್ತಿಲ್ಲ. ಅಲ್ಲಿ ಹೋಗೋಕ್ಕೆ ಮಾತ್ರ ಜನಗಳೆಲ್ಲ ಭಯ ಬೀಳ್ತಾರೆ. ಅದನ್ನ ಬಂದ್ಬಿಟ್ಟು ಗೋಸ್ಟ್ ಆಫ್ ಟೌನ್ ಅಂತ ಕರೀತಾರೆ. ಈ ಲ್ಯಾಂಡ್ ಬಂದ್ಬಿಟ್ಟು ಇವಾಗ ನಾವು ನಡೀತಿದ್ವಿ, ಆ ಲ್ಯಾಂಡ್ ಹೆಸರು ಬಂದ್ಬಿಟ್ಟು ಏನು ಗೊತ್ತಾ? ರಾಮ ಸೇತು ಅವ್ರು ಕಟ್ಟಿರೋ ಬ್ರಿಡ್ಜ್ ಇದು. ಒಂದೊಂದು ಕಲ್ಲೇ ಹಾಕ್ಕೊಂಡು ಹೋಗಿ ಕಟ್ಟಿರೋ ವಾನರ ಸೈನ್ಯದಲ್ಲಿ. ಅದು ಮಾತ್ರ ಯಾಕೆ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ನಿರ್ಮಾಣ ಮಾಡಿಲ್ಲ? ಸ್ಕೂಲು, ಕಾಲೇಜು, ಬೇ ಆಫ್ ಬೆಂಗಾಲ್ ಬಂದು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಧನುಷ್ಕೋಡಿನಲ್ಲಿ ಇದೊಂದು ಮಿಸ್ಟೀರಿಯಸ್ ಬಂದ್ಬಿಟ್ಟು ನಿರ್ಮಾಣ ಮಾಡಿಸಿರೋದು ಯಾರಂದರೆ ಆಂಜನೇಯ, ಶ್ರೀರಾಮ ಮತ್ತು ಲಕ್ಷ್ಮಣ ಅವರೆಲ್ಲ ಬಂದ್ಬಿಟ್ಟು ಇದನ್ನ ನಿರ್ಮಾಣ ಮಾಡಿಸಿದ್ರು. ಒಂದೊಂದು ಕಲ್ಲೇ ಎತ್ಕೊಬಂದು ಹಾಕಿ ಇದನ್ನ ಮಂಗದಿಂದ ಮಾನವರು ಬಂದ್ಬಿಟ್ಟು ಒಂದೊಂದೇ ಕಲ್ಲು ಎತ್ಕೊಬಂದು ಹಾಕಿ ಅವರನ್ನು ನಿರ್ಮಾಣ ಮಾಡಿಸಿರೋ ಅವ್ರ ಸೈನ್ಯದಿಂದ ಇಲ್ಲಿಂದ ಬಂದ್ಬಿಟ್ಟು ಡೈರೆಕ್ಟ್ ಶ್ರೀಲಂಕಾಗೆ ಹೋಗೋದಕ್ಕೆ. ಯಾಕಂದರೆ ರಾವಣ ಅರಮನೆಯಲ್ಲಿ ಬಂದ್ಬಿಟ್ಟು ಸೀತಾಮಾತೆ ಇದ್ದಾರಲ್ಲ, ಅದಕ್ಕಂತಾನೆ ಹಂಪಿಯಿಂದ ಸಹಸ್ರ ವಾನರು ಎಲ್ಲ ಸೈನಿಕಗಳೆಲ್ಲ ದಕ್ಷಿಣೆಗಳಿಗೆಲ್ಲ ಬಂದು ಭೂಮಿ ಕೊನೆಗೆ ಬಂದ್ಬಿಟ್ಟು ತಲುಪಿರ್ತಾರೆ. ವಾನವರೆಲ್ಲ ಬಂದ್ಬಿಟ್ಟು ಏನು ವನದಲ್ಲಿರುವ ಮಂಗಗಳು ಪ್ರತಿದಿನ ಬಂದ್ಬಿಟ್ಟು ಬೆಟ್ಟ, ಗುಡ್ಡ, ಕಾಡು, ಗೀಡು ಎಲ್ಲ ಅದರ ಜೊತೆ ಜೀವನ ಮಾಡಿ ಅವ್ರಿಗೆ ಅಭ್ಯಾಸ ಅದ್ರ ಜೊತೆ. ಆದರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಇಡೀ ಜೀವನದಲ್ಲಿ ಬಂದ್ಬಿಟ್ಟು ಈ ಪಾರ್ಟಿ ವಿಶಾಲವಾದ ಬಂದ್ಬಿಟ್ಟು ಸರೋವರ ಬಂದ್ಬಿಟ್ಟು ನೇಚರ್ನ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಅವ್ರ ಜೀವನದಲ್ಲಿ ನೋಡೇ ಇರಲ್ಲ. ಮಂಗಗಳೆಲ್ಲ ಈ ಜಾಗಕ್ಕೆ ಬಂದ್ಬಿಟ್ಟು ಈ ಪಾರ್ಟಿ ಸರೋವರನ ನೋಡ್ಬಿಟ್ಟು ಹಂಗೆ ಬೆರಗಾಗ್ಬಿಡ್ತಾರೆ. ಈ ಪಾರ್ಟಿ ನೇಚರ್ನ ಯಾವತ್ತೂ ಅವ್ರು ನೋಡಿಲ್ಲ ಮಂಗಗಳೆಲ್ಲ. ಧನುಷ್ಕೋಡಿದಲ್ಲಿ ಬಿಟ್ಟು ರಾಮ್ ಸೇತು ಅವರು ನಿರ್ಮಾಣ ಮಾಡಿಸಿದ್ರೆ ಇಲ್ಲ, ವಾನರ ಸೈನ್ಯನ ಕರ್ಕೊಬಂದು ಕಲ್ಲುಗಳು ಹಾಕಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಡೌಟ್ ಇದ್ದೇ ಇರುತ್ತೆ. ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಡೌಟ್ ಬಂದೇ ಬರುತ್ತಲ್ಲ. ಇವತ್ತು ನಾನು ತೋರಿಸ್ಕೊಡ್ತೀನಿ ನಿಮಗೆ ರಾಮ್ ಸೇತು ನಿರ್ಮಾಣ ಮಾಡಿಸಿರೋದು ಅವಶೇಷತೆಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಪ್ರೇತ ಯುಗದಲ್ಲಿ ಬಂದ್ಬಿಟ್ಟು ಶ್ರೀರಾಮ, ಆಂಜನೇಯ, ಲಕ್ಷ್ಮಣ ಅವರೆಲ್ಲ ಬಂದ್ಬಿಟ್ಟು ಕಲ್ಲುಗಳನ್ನ ಹಾಕೊಂಡು ಹೋಗ್ತಾರಲ್ಲ, ಆ ಕಲ್ಲನ್ನು ಬಂದ್ಬಿಟ್ಟು ಇಲ್ಲಿಂದನೇ ಹಾಕೊಂಡು ಹೋಗಿದ್ದು. ಎಲ್ಲಿಗಂದ್ರೆ ಇಲ್ಲಿಂದ ಶ್ರೀಲಂಕಾ ಬಾರ್ಡರ್ ತನಕ ಹಾಕೊಂಡು ಹೋಗಿದ್ದು. ಯಾಕಂದರೆ ರಾವಣ ಬಂದ್ಬಿಟ್ಟು ಸೀತಾಮಾತೆಯ ಅಪಹರಣೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದಕ್ಕಂತಾನೆ ಇಲ್ಲಿಂದ ಬಂದ್ಬಿಟ್ಟು ವಾನರ ಸೈನ್ಯ ಅವ್ರು ಬಂದ್ಬಿಟ್ಟು ಕಲ್ಲು ಹಾಕ್ಕೊಂಡು ಕರ್ಕೊಂಡು ಹೋಗಿರೋಂಥ ಜಾಗ ಇಲ್ಲಿಂದನೇ. ಆ ಕಲ್ಲನ್ನು ಬಂದ್ಬಿಟ್ಟು ಸಿಕ್ಕಿದ್ರೆ ಯಾವ ಥರ ಇರುತ್ತೆ, ಮುಳುಗತ್ತ ತೇಲತ್ತ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಅಲ್ಲೂ ನೀರಲ್ಲಿ ಹಾಕಿದ ತಕ್ಷಣ ತೇಲುತ್ತದೆ, ಪವರ್ ಇದೆ ಅಂತ ಅನ್ಕೊಡ್ತದೆ, ದೇವ್ರು ಬಂದ್ಬಿಟ್ಟಿದೆ ಅನ್ಕೋತಾರೆ. ಆದರೆ ಈ ಬಂದ್ಬಿಟ್ಟು ಇಲ್ಲಿ ಅದರಲ್ಲಿ ಏನೂ ಇದಿರಲ್ಲ. ಸೈಂಟಿಸ್ಟ್ಗಳೆಲ್ಲ ಬಂದ್ಬಿಟ್ಟು ಯುನಿಕ್ ಸ್ಟೋನ್ ಅಂತಾರೆ, ಕೊನಿಕ್ ಸ್ಟೋನ್ ಅಂತಾರೆ.
ಏನು ಸ್ಟೋನ್ ಅನ್ಕೊಳ್ಳಿ, ಈ ಥರ ಸ್ಟೋನ್ಗಳು ಅಂದರೆ ನಾವು ನಂದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಸದ್ಯಕ್ಕೆ ನಮ್ಮ ಹತ್ರ ಮಾತ್ರ ಒಂದೇ ಒಂದಿರೋದು. ಈ ಕಲ್ಲು ಬಂದ್ಬಿಟ್ಟು ನೀರಲ್ಲಿ ಹಾಕಿದ ತಕ್ಷಣ ಮುಳುಗತ್ತಾ ತೇಲತ್ತಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಡೌಟ್ ಬೀಳ್ತಾ ಇದ್ದೀರಲ್ಲ. ಆ ಕಲ್ಲನ್ನು ಹಾಕ್ಕೊಂಡು ಹೋಗಿರೋದು ಎಲ್ಲಿ ಗೊತ್ತಾ? ಇಲ್ಲಿಂದ ಶ್ರೀಲಂಕಾಗೆ ವಾನರ ಸೈನ್ಯರು, ಆಂಜನೇಯ, ಶ್ರೀರಾಮ, ಲಕ್ಷ್ಮಣ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಸೀತಾಮಾತೆನ ಕರ್ಕೊಬರಕ್ಕೆ, ಅದು ಯುದ್ಧ ಮಾಡೋದಕ್ಕಂತಾನೆ ಇಲ್ಲಿಂದ ಶ್ರೀಲಂಕಾ ತನಕ ವಾನರ ಸೈನ್ಯನ ಕಲ್ಗುಲೆಲ್ಲ ಹಾಕ್ಕೊಂಡು ಹೋಗಿರೋದಂಥ ಜಾಗ. ಕೊನೆಗೂ ನಾವು ಮಾತಾಡ್ಕೊಂಡು ಎಲ್ಲಿ ಬಂದಿದ್ವಿ ಗೊತ್ತಾ? ನೀವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿದ್ವಿ ಅಂತ ಹೇಳ್ಬಿಟ್ಟು. ಧನುಷ್ ಕೋಡಿದಲ್ಲಿರೋ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಈ ಧನುಷ್ ಕೋಡಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಆದಮೇಲೆ ನಮ್ಗೆ ಹಿಂದೆ ಏನು ಬರುತ್ತಂದರೆ ಸಿ ಲೆವೆಲ್ ಆದಮೇಲೆ ಧನುಷ್ ಕೋಡಿ ಬರುತ್ತಲ್ಲ, ಇಲ್ಲಿಂದ 12 ಕಿಲೋಮೀಟರ್ ಅಷ್ಟೇ ಶ್ರೀಲಂಕಾ ಬಾರ್ಡರು. ಇಂಡಿಯಾಗೆ ಕೊನೆಗೂ ನಾವು ಬಂದೇ ಬಿಟ್ವಿ ಧನುಷ್ ಕೋಡಿಗೆ. ಇವಾಗ ನಾವು ಧನುಷ್ ಕೋಡಿದಲ್ಲಿ ಬಂದ್ಬಿಟ್ಟು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಹತ್ರ ಇರೋದು. ಇದು ಆದಮೇಲೆ ಧನುಷ್ ಕೋಡಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಆದಮೇಲೆ ಮುಂದ್ಗಡೆ ಬಂದ್ಬಿಟ್ಟು ಸಮುದ್ರ ಆದಮೇಲೆ ಶ್ರೀಲಂಕಾ ಇರೋದು. ಇಲ್ಲಿಂದ ಸಮುದ್ರ ಆದಮೇಲೆ ಬಂದ್ಬಿಟ್ಟು ಶ್ರೀಲಂಕಾ ಇರೋದು. ಇಲ್ಲಿಂದ ವಾನರ ಸೈನ್ಯಗಳು ಬಂದ್ಬಿಟ್ಟು ಯಾತ್ರಾ ನಿರ್ಮಾಣ ಮಾಡಿಸಿದ್ರು ಅಂತ ತೋರಿಸ್ತೀನಿ ಬನ್ನಿ. ತ್ರೇತಾಯುಗದಲ್ಲಿ ಬಂದ್ಬಿಟ್ಟು ರಾಮ್ ಸೇತು ಬಂದ್ಬಿಟ್ಟು ನಿರ್ಮಾಣ ಮಾಡಿರೋದು ಇಲ್ಲೇ. ವಾಲ್ಮೀಕಿ ರಾಮ ಅವರು ಎಲ್ಲಿದ್ದಂಥ ಜಾಗ ಇದೆ. ತ್ರೇತಾಯುಗದಲ್ಲಿ ಬಂದ್ಬಿಟ್ಟು ರಾಮ್ ಸೇತು ಅವರು ಇದ್ದಿದ್ರೆ ಇದೇ ಜಾಗ ಬೆಸ್ಟ್ ಜಾಗ ಅಂತ ಹೇಳ್ತಾರೆ. ಇದು ಬಿಟ್ಟರೆ ಬೇರೆ ಜಾಗ ಯಾವುದೂ ಇಲ್ಲ ಶ್ರೀಲಂಕಾಕ್ಕೆ. ಈ ಕಡೆಯಿಂದ ಬಂದ್ಬಿಟ್ಟು ಇಂಡಿಯನ್ ಓಷನ್, ಆ ಕಡೆ ಬೆಂಗಾಲು, ಎರಡು ಕಡೆಯಿಂದ ಬಂದ್ಬಿಟ್ಟು ಹೊಡೆದು ಮಧ್ಯ ಸ್ಯಾಂಡಲ್ಸು ನೋಡ್ಬೋದು. ಆ ಕಡೆಯಿಂದ ಆಗಲಿ ಈ ಕಡೆಯಿಂದ ಆಗಲಿ ಸೆಂಟ್ರೆನ್ಸ್ ಫ್ಯಾಮ್ ಆಗುತ್ತೆ. ಸೇತು ಯಾರಾದರೂ ಕಟ್ಟಬೇಕಾದ್ರೆ ಸ್ಯಾಂಡ್ಯೂಲ್ಸ್ ಬಂದ್ಬಿಟ್ಟು ಈಸಿ ಆಗುತ್ತೆ. ಸ್ಯಾಂಡ್ಯೂಲ್ಸಿಂದ ಬಂದ್ಬಿಟ್ಟು ಮಧ್ಯ ಕಲ್ಲು ಹಾಕ್ಕೊಂಡು ಹೋಗಿರೋದು. ತ್ರೇತಾಯುಗದಲ್ಲಿ ಬಂದ್ಬಿಟ್ಟು ಅದೇ ಕೆಲಸ ಮಾಡಿರೋದು. ಇಲ್ಲಿಂದ ಸೀದಾ ಶ್ರೀಲಂಕಾ ಬಾರ್ಡರ್. ಎಲ್ಲ ಟೂರಿಸ್ಟ್ ಅವ್ರು ಬಂದ್ಬಿಟ್ಟು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಹತ್ರ ಬಂದ್ಬಿಟ್ಟು ಏನು ನೋಡ್ತಾ ಇದ್ದಾರೆ ಗೊತ್ತಾ ನಿಮಗೆಲ್ಲ? ಈ ಟೆಲಿಸ್ಕೋಪಲ್ಲಿ ಬಂದ್ಬಿಟ್ಟು ಜಸ್ಟ್ 20 ರೂಪಾಯಿ ಕೊಟ್ಟರೆ ಸಾಕು. ನಮಗೆ ಬಂದ್ಬಿಟ್ಟು ಈ ಟೆಲಿಸ್ಕೋಪಲ್ಲಿ ಏನು ತೋರಿಸ್ಕೊಡ್ತಾರೆ ಅಂದರೆ ಶ್ರೀಲಂಕಾನೇ ತೋರಿಸ್ಕೊಡ್ತಾರೆ ನಮಗೆ. ಶ್ರೀಲಂಕಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈ ಟೆಲಿಸ್ಕೋಪಲ್ಲಿ ಬಂದ್ಬಿಟ್ಟು ಸೆಟ್ ಮಾಡಿಬಿಟ್ಟು ನಮಗೆ ತೋರಿಸ್ಕೊಡ್ತಾರೆ. ಬರೀ 20 ರೂಪಾಯಿ ಕೊಟ್ಟರೆ ಮಾತ್ರ. ಅದಕ್ಕೆ ಎಲ್ಲ ಟೂರಿಸ್ಟ್ ಅವ್ರು ಬಂದ್ಬಿಟ್ಟು ಈ ಥರ ನೋಡ್ತಾ ಇದ್ದಾರೆ. ನೋಡಿ ಏನು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದ್ಕಿತ ನೋಡೋಣ ಯಾವ ಥರ ಇದೆ. पानी के नीचे लंबा राइट साइड फर्स्ट वाला जमीन नाम से स्टार्टिंग पॉइंट नाम से तो कुछ नहीं पूरा 20 मीटर अंदर नेक्स्ट पानी जब लास्ट वाला जमीन के ऊपर काला वाला मिनट गिरे लास्ट 18 किलोमीटर से लगा ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ವಿ, ಧನುಷ್ ಕೋಡಿನಲ್ಲಿರೋ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ನಾವು ಬಂದ್ಬಿಟ್ಟು ಶ್ರೀಲಂಕಾಗೆ ಹೋಗ್ಬಿಟ್ಟು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕಿಶೋರ್